ಚೆನ್ನಾಗಿತ್ತು ಮೇಡಮ್. ಬಾಣಿತನದಲ್ಲಿ ನಾನು ಕಾರಲ್ಲಿ ಹಾಕೊಂಡು ಹೋಗಿದ್ದೀನಿ, ಸಾಮಾನುಗಳನ್ನ ಏರಿದೀನಿ ಆಯ್ತಾ. ಬಾಣಿತನ ನಾನ್ ಮಾಡಿದೀನಿ. 5 ಸೇರ್ ಬೆಣ್ಣೆ ನಮ್ಮ ಚಿಕ್ಕಪ್ಪರ ಮನೆಯಿಂದ ನಾನ್ ಕೊಟ್ಟು ಕಳ್ಸಿದೀನಿ. ಪ್ರತಿ ಒಂದು ನಾನ್ ಮಾಡಿದೀನಿ. ಇವತ್ತು ಕೊಚ್ಕೋತಾ ಇದೀರಲ್ಲ, ನನ್ನ ಮಗಗ್ ನಾನ್ ಮಾಡಿದೀನಿ, ನಾನು ಅದನ್ನ ಹೇಳ್ಕೊಳ್ಳೋದು ಬೇಡ ಆಯ್ತಾ. ನೀವು ಮಗುನೇ, ನಾನು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದು, 2 ವರ್ಷ ಕಷ್ಟಪಟ್ಟಿದ್ದೀನಿ, ಬೆವರು ಸುರಿಸಿದ್ದೀನಿ ನನ್ನ ಮಗುವಿಗೋಸ್ಕರ. ಈ ಯಾರ ಜೊತೆನೂ ನಾನು ಮಾತಾಡಿಲ್ಲ, ಫ್ಯಾಮಿಲಿ ಜೊತೆನೂ ಹೋಗಿಲ್ಲ, ಯಾರಿಗೋಸ್ಕರ ಮಾಡಿದ್ದೇನೆ ಸರ್. ಇವಾಗ 5 ತಿಂಗಳಲ್ಲಿ ಮಗು ತಗ್ಸಾಕಿದ್ರು ಆಯ್ತು ಆಯ್ತಾ. ಆಮೇಲೆ ಅದಾದ್ಮೇಲೆ ಮತ್ತೆ ಒಟ್ಟಿಗೆ ಸೇರಿ ಒಟ್ಟಿಗೆ ಇರ್ತೀರಾ, ಒಟ್ಟಿಗೆ ಜೀವನ ನಡೆಸ್ತೀರಾ. ಅದಾದ್ಮೇಲೆ ಮತ್ತೆ ಯಾವಾಗ ಪ್ರೆಗ್ನೆಂಟ್ ಆದ್ರು ಅವರು ಅಲ್ಲಾದ ಮೇಲೆ ಒಂದು 4 ತಿಂಗಳಿಗೆ ಪ್ರೆಗ್ನೆಂಟ್ ಆಗ್ತಾರೆ. 4 ತಿಂಗಳು ಪ್ರೆಗ್ನೆಂಟ್ ಆಗ್ತಾರೆ. ಅದಾದ್ಮೇಲೆ 4 ತಿಂಗಳಾದ್ಮೇಲೆ, ಅಲ್ಲಿಂದ ಗ್ಯಾಪ್ 4 ತಿಂಗಳಾದ್ಮೇಲೆ ಪ್ರೆಗ್ನೆಂಟ್ ಆಗ್ತಾರೆ. ಅದಾದ ಮೇಲೆ ನನಗೆ ಯಾವ ಥರ ಇದು ಅಂದರೆ, ನಾನು ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಇವನು ಪವನ್ ಕುಮಾರ್ ಅಂತ ಇದ್ದಾನಲ್ಲ, ಅವ್ನು ನನಗೆ ಪರಿಚಯ ಇರಲ್ಲ, ಏನಿರಲ್ಲ. ಪವನ್ ಕುಮಾರ್ ನಿಮ್ಮ ಮಧ್ಯದಲ್ಲಿ ಬಂದಂತ ವ್ಯಕ್ತಿ ಯಾರು? ಈಗ ಟಾಪಿಕ್ ಇವಾಗ ವಿಷಯ ಏನಂತಂದ್ರೆ, ನೀವು ನಿಮ್ಮ ಹೆಂಡತಿ ಚೆನ್ನಾಗಿದ್ರಿ, ಈ ಮಧ್ಯದಲ್ಲಿ ಪವನ್ ಅವ್ರ ಎಂಟ್ರಿ ಆಯ್ತು ಅಂತ ಹೇಳಿದ್ರಿ. ಈ ಪವನ್ ಅವ್ರು ಯಾರು? ನಿಮ್ಮ ಸಂಸಾರದಲ್ಲಿ ಬಿರುಕು ಮೂಡೋದಕ್ಕೆ ಏನ್ ಕಾರಣ ಆಯ್ತು? ಅವ್ರು ಹೆಂಗ್ ನಿಮ್ಗೆ ಪರಿಚಯ ಆದ್ರು, ಎಲ್ಲಿ ಸಿಕ್ಕಿದ್ರು, ಅದನ್ನ ಹೇಳಿ. ಇವನಿಗೆ ಬಂದು 27 ವರ್ಷ ಅಂತೆ. ಯಾವ ಊರು ಅವ್ರದ್ದು? ಅವನು ಹೆಗ್ಗಿನಹಳ್ಳಿ ಡೈರಿ ಸ್ಟಾಪ್ ಅಲ್ಲಿ ಒಂದು ಮಾರಮ್ಮನ ದೇವಸ್ಥಾನ ಇದೆ. ಅವನಿಗೆ ಅಪ್ಪ ಅಮ್ಮ ಇಲ್ಲ, ಯಾರೋ ಸಾಕಮ್ಮ ಹಿಂಗೆ ಎತ್ಕೊಂಡ್ಬಂದು ಸಾಕಿರ್ತಾರೆ. ಇದನ್ನ ನಾನು ಹೆಂಡತಿ ಹೇಳಿರೋದು, ನಾನು ಅವನ ಬಗ್ಗೆ ತಿಳ್ಕೊಳಕ್ಕಿಲ್ಲ, ಹೋಗಿಲ್ಲ, ಅಷ್ಟೆಲ್ಲ ಅವ್ನಿಗೆ ತಿಳ್ಕೊಳ್ಳೋಂಥ ತಾಳ್ಮೆನೂ ನಮ್ಗಿಲ್ಲ. ನಮ್ಮ ಅವರ ದೊಡ್ಡಮ್ಮನ ಮಗರು ಒಬ್ರು ಇದಾರೆ, ದೇವಸ್ಥಾನ ಒಳ್ಳೆ ದೇವಸ್ಥಾನ ಅಂತ ಒಂದ್ ದಿವಸ ಕರ್ಕೊಂಡು ಹೋಗಿದ್ದಾರೆ ಇವಳನ್ನ. ಇವನಿಗೆ ದೇವ್ರು ಬರುತ್ತೆ ಮಾರಮ್ಮ. ಯಾರಿಗೆ? ಇವನು ಪವನ್ ಕುಮಾರ ನನ್ಗೆ. ಅವನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸ್ದಂಗೆ ಇವಳಿಗೆ ಅಲ್ಲಿಂದ ಕನೆಕ್ಷನ್. ಅವನು ಹೆಂಗೋ ಏನೋ ಗೊತ್ತಿಲ್ಲ. ಇವಳು ನನಗೂ ಒಂದ್ ದಿವಸ ಹೇಳ್ತಾಳೆ, ರೀ ಅವ್ನಿಗೆ ಏಜ್ ಬರುತ್ತೆ, ದೇವ್ರು ಬಂದ್ರೆ ಹೆಂಗ್ ಆಡ್ತಾನೆ ಗೊತ್ತೇನ್ರಿ, ನೋಡಿ ಬರ್ಬೇಕು, ವಿಡಿಯೋ ಎಲ್ಲ ಮಾಡ್ಕೊಂಡ್ ತೋರಿಸ್ತಾಳೆ ನನಗೆ. ಆಯ್ತು ನೋಡಿ ಅಮ್ಮ, ನಮ್ದು ಏನಾರು ಸಮಸ್ಯೆ ಇದ್ರೆ, ದೇವ್ರು ಅಂದ್ರೆ ಯಾರು ಕೇಳಲ್ಲ, ನಮ್ದು ಏನೋ ಒಂದು ಸಮಸ್ಯೆ ಇದ್ರೆ ಬಗೆಹರಲಿ ಅಂತ ಇವಳ ಜೊತೆ ಹೋಗ್ತೀನಿ. ನಾನು ಕೇಳಿದ್ರೆ ಅಲ್ಲಿ ನಾನು ಒಂದು ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ದೀನಿ, ದೇವ್ರು ಬರೋರ್ನು ನೋಡಿದೀನಿ ಸರ್. ಅವರು ಏನ್ ಕಷ್ಟ ಇದೆ ಅಂತ ಕೂಗ್ತಾರೆ ನಮ್ಮ ಕಡೆ ಸೈಡಲ್ಲೆಲ್ಲ. ಇವ್ನು ಏನ್ ಸಮಸ್ಯೆ ಅಂತ ನನ್ನೇ ಕೇಳ್ತಾನೆ. ನನಗೇನು ಹೇಳಕ್ ಬರೋಲ್ಲ, ಜಮೀನ್ ಒಂಚೂರು ಸಮಸ್ಯೆ ಐತೆ, ಹಿಂಗೆ ರೋಡ್ ಸೈಡ್ದು, ಹಂಗಾಗಿ ಹಿಂಗೆ ಅಂತ ಕೇಳಿದಾಗ 2 ನಿಂಬೆಹಣ್ಣು ಕೊಡ್ತಾನೆ ಮಂತ್ರಿಸಿ, ಅದನ್ನ ಹಿಂಗೆ ಮಾಡು ಹಂಗೆ ಮಾಡು ಅಂತ. ನಾನು ಅಲ್ಲಿಂದ ಬರ್ತೀನಿ, ಇನ್ನು ಅಲ್ಲಿಂದ ಹೋಗಲ್ಲ. ಇವನು ಅದೇ ಜಾಗದಲ್ಲಿ ನಾವು 2,500 ಬಾಡಿಗೆ ಇರ್ತೀವಿ, ಅದೇ ಏರಿಯಾದಲ್ಲಿ. ಇವನೇನೋ ಮನೆ ಗಿಲ ಮಾಡ್ಬೇಕು ಅಂತ ನನ್ನ ಮನೆ ಎದುರುಗಡೆನೆ ಬಂದ್ ಮನೆ. ಯಾವ ಏರಿಯಾದಲ್ಲಿ ನಿಮ್ಮ ಮನೆ? ಡೈರಿ ಸ್ಟಾಪ್ ಅಲ್ಲಿ. ಅಲ್ಲೇ ಎದುರುಗಡೆ ಮನೆ. ಭೀಮೇಶ್ ಅವರೇ, ಈಗ ಎದುರುಗಡೆ ಮೊದ್ಲು ನಿಮ್ಮ ಎದುರುಗಡೆ ಮನೇಲಿ ಅವ್ನ ಮನೆ ಇರ್ಲಿಲ್ಲ? ಇಲ್ಲ ಖಂಡಿತ ಇರಲಿಲ್ಲ. ಮನೆ ಗಿಲವ್ ಮಾಡಿಸ್ಬೇಕು. ಇವಾಗ ದೇವಸ್ಥಾನಕ್ಕೆ ಹೋದ್ರು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇವ್ರ ಹೆಂಡತಿಗೆ ಪವನ್ ಪರಿಚಯ ಆಯ್ತು. ಪವನ್ ಇದ್ದಿದ್ದು ಬೇರೆ ಏರಿಯಾದಲ್ಲಿ, ನಿಮ್ಮ ಪಕ್ಕದ ಏರಿಯಾದಲ್ಲಿ ಎಲ್ಲೋ ಇದ್ರು. ಅವ್ರ ಮನೆ ಗಿಲವ್ ಮಾಡಿಸ್ಬೇಕು ಅಂತ ಹೇಳಿ ಇವ್ರ ಮನೆ ಮುಂದೆನೆ ಪವನ್ ಬಂದ್ ಮನೆ ಮಾಡ್ಕೊತಾನೆ. ಅವ್ರ ಅಮ್ಮನು ಇವನು ಜೊತೆಲಿ ಇರ್ತಾರೆ. ಆಕ್ಚುಲಿ ಅವಾಗ್ಲೂ ನಾನು ಅವ್ನ ಪರಿಚಯ ಇಲ್ಲ, ಮನೆ ಎದುರುಗಡೆ ಬಂದಾಗ್ಲೂ. ಒಂದಿನ ನನ್ನ ಹೆಂಡತಿ ಹೇಳ್ತಾಳೆ, ಹಿಂಗೆ ಹೆಗ್ನಳ್ಳಿಲಿ ಅಮ್ಮ ಕೆಲಸ ಮಾಡ್ತಿತ್ತಂತೆ, ಅಮ್ಮನ್ ತೋರಿಸಿ, ಇವನು ಕುಮಾರನ್ನ ತೆಗ್ದು ಎಷ್ಟೋಗಿದ್ರಂತ ಅವ್ರ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ, ಇವ್ರು ಕರ್ಕೊಂಡ್ಬಂದು ಸಾಕಿದ್ರು. ನಿಮ್ಮ ಹೆಂಡತಿಗೆ ತುಂಬಾ ಸಾಫ್ಟ್ ಕಾರ್ ಎಲ್ಲ ಹೇಳ್ತಾಳೆ. ನನಗೂ ಸಾಫ್ಟ್ ಆಗುತ್ತೆ, ಅವಳೊಬ್ಳೆ ಅಲ್ಲ. ನಾನು ಅಯ್ಯೋ ಅನಾಥರಲ್ವಾ, ಅಯ್ಯೋ ಹೌದಾ, ನಾನ್ ನಿಜವಾಗ್ಲೂ ಇವ್ರಮ್ಮ ಅನ್ಕೊಂಡಿದ್ದೆ ಅಂತ ಅನ್ಕೊಂಡಿದ್ದೆ ಅಂತ ಇರಬೇಕು. ಆದ್ರೆ ತುಂಬಾ ಸಾಫ್ಟ್ ಆಗ್ಬಿಟ್ರೆ ಅದು ಬೇರೆ ತರಕ್ ಹೋಗುತ್ತೆ. ಅದೇ ಹೆಣ್ಮಕ್ಳ ಮನ್ಸೆ ಆಗ ಯಾರಿಗಾದ್ರೂ ಅಪ್ಪ ಅಮ್ಮ ಇಲ್ಲ ಅಂದಾಗ ಮನಸ್ಸು ಕರಗುತ್ತೆ. ನಮಗೂ ಕರಗಿದೆ ಮೇಡಮ್, ನಮಗೂ ಕರಗಿದೆ. ಅಂದ್ರೆ ಕರಗಬೇಕು, ಆದ್ರೆ ತುಂಬಾ ಕರ್ಗೋಗ್ಬಿಟ್ರೆ ನೀರಾಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಹೆಣ್ಮಕ್ಳ ಮನಸ್ಸು ಕರಗುತ್ತೆ ಅನ್ನೋದು ನಿಜ, ಆದ್ರೆ ಕರಗೋದಕ್ಕೂ ಒಂದು ಲಿಮಿಟ್ ಇರಬೇಕು ಅನ್ನೋದು ತಿಳ್ಕೋಬೇಕು. ಈಗ ಅವ್ರ ಮೇಲೆ ಸಾಫ್ಟ್ ಕಾರ್ನ ತೋರ್ಸಿದ್ರು, ಮುಂದೆ ಏನಾಯ್ತು ಮೇಡಮ್? ಇವಳು ಪರಿಚಯ ಮಾಡಿಸ್ತಾಳೆ ಹಿಂಗೆ ಅಂತ. ನಾನಿದ್ದಾಗ ಅವ್ರಿಗೆ ಅವ್ರ ಅಮ್ಮಂಗೆ ಇವತ್ತು ಕೇಳಿ ಏರಿಯಾದಲ್ಲಿ ಒಂದ್ ಸ್ವಲ್ಪ ಅವ್ರ ಅಮ್ಮಂಗೆ ಜ್ಞಾನ ಇರಲ್ಲ. ಎಲ್ಬೇಕಲ್ಲಿ ಹೋಗುತ್ತೆ, ಎಲ್ಬೇಕಲ್ಲಿ ಬರುತ್ತೆ, ಹಂಗಿರುತ್ತೆ. ಆ ಏರಿಯಾದಲ್ಲಿ ಪಾಪ ಎಲ್ಲಾರು ಇದಾರೆ, ಸತ್ಯವಂತರಿದ್ರೆ ಹೇಳ್ತಾರೆ ಈ ಸತ್ಯನಾ ಇಲ್ವಾ ಅಂತ ನೋಡ್ತಾ ಇರ್ತಾರಲ್ಲ. ನಾನೇನ್ ಮಾಡ್ತೀನಿ, ನಾನು ಊಟ ಮಾಡೋ ಟೈಮ್ಗೆ ಅಮ್ಮ ಬಾಕ್ಲಲ್ಲಿ ಕೂತಿರುತ್ತೆ ಮೇಡಮ್. ಊಟ ಮಾಡ್ತಾ ಇರ್ತೀನಿ ಬಾಕ್ಲಲ್ಲಿ. ಏನಂತ ದೊಡ್ಡ ಮನೆ ಅಲ್ಲ ನಮ್ದು, ಚಿಕ್ಕದು ಮನೆ, ಅವ್ರದ್ದು ಚಿಕ್ಕದು ಎದುರುಗಡೆ. ಮೇಘ ಅವ್ರಿಗೊಂಚೂರು ಊಟ ಹಾಕೊಡು ತಿಂಡಿನ ಅಂತ ನಾನೇ ಹೇಳ್ತೀನಿ. ತಿಂಡಿನೂ ತಿಂತದೆ ಅಮ್ಮ, ಪಾಪ ಅಮ್ಮಂಗೆ ಏನೂ ಜ್ಞಾನ ಇರಲ್ಲ, ಎಲ್ಲ ಆಗುತ್ತೆ. ಆಮೇಲೆ ಇವಳು ನಾನಿಲ್ಲೋ ಟೈಮಲ್ಲೆಲ್ಲ ಊಟ ಕೊಡ್ತಾಳೆ, ಇವನಿಗೂ ತಿಂಡಿ ಕೊಡ್ತಾಳೆ ಆಯ್ತಾ. ನಾನು ಅಲ್ಲಿಂದ ಆ ಏರಿಯಾದಲ್ಲಿ ಎಲ್ಲರಿಗೂ ಗೊತ್ತಂತೆ
ಮುಂಚೆನೆ ಏನೋ ಇದು ಇವ್ರು ಓಡಾಡ್ತಾರೆ ಪಾನಿಪುರಿ ತಿನ್ನಕ್ಕೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ ಎಲ್ಲ ಹೇಳಿದ್ರು. ಈಗ ಹೇಳ್ತಾ ಇದಾರೆ ಅವರು ಏನು ನಾನಿಲ್ಲಿ ಹಿಂಗ್ ಬಂದಿದ್ದೀನಲ್ಲ, ಇವಾಗ ಅವ್ರು ಹೇಳ್ತಾರೆ ಅಯ್ಯೋ ನಿನ್ಗಿಂತ ಮುಂಚೆ ಗೊತ್ತು ಬಿಡಪ್ಪ ಅಂತ. ಆಯ್ತು, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳೆ, 9 ತಿಂಗಳಿಗೆ ಸೀಮಂತ ಮಾಡ್ತೀನಿ, ಊರಿಗೆ ಕರ್ಕೊಂಡೋಗಿ ಬಿಡ್ತೀನಿ. ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಒಬ್ನೇ ಹೋಗ್ಬೇಕಲ್ಲ ಅಂತ ಇವನನ್ನು ಕರ್ಕೊಂಡು ಹೋಗ್ತೀನಿ. ಈಗ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.